ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶನಿವಾರ ಇದೇ 27ನೇ ತಾರೀಕು ಶನಿ ತ್ರಯೋದಶಿ ಬಂದಿದೆ. ಈ ದಿನ ವಿಶೇಷವಾಗಿ ಯಾರಿಗೆ ಶನಿ ದೋಷಗಳು, ನಮಗೆ ಹೊರಗಡೆ ಹೋದರೆ ವೆಹಿಕಲ್ಸ್ ಎತ್ಕೊಂಡ್ರೆ ಹಾಗೂ ಎಲ್ಲಾದರೂ ಪ್ರವಾಸಕ್ಕೆ ಹೋದರೆ ಒಂಥರ ಭಯ ಆಗುತ್ತೆ, ಏನಾದರೂ ಆಗಿಬಿಡುತ್ತೆ, ಏನೋ ಸಮಸ್ಯೆಗಳು ಬರುತ್ತೆ, ಮನೆಯಲ್ಲಿ ಯಾವುದೋ ಒಂದು ರೀತಿಯ ಕಷ್ಟಗಳಿದೆ ಅಂತ ಪ್ರತಿ ಬಾರಿ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನೆಗೆಟಿವ್ ಆಲೋಚನೆಗಳಿಂದ ಸಾಕಷ್ಟು ನಾವು ಮನಸ್ಸಿಗೆ ಕಷ್ಟವನ್ನು ನಾವೇ ತಂದುಕೊಂಡಿರ್ತೀವಿ. ಈ ರೀತಿಯ ದಿನಗಳಲ್ಲಿ ಮುಖ್ಯವಾಗಿ ಶನಿ ತ್ರಯೋದಶಿಯ ದಿನ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡಿದ್ದೆ ಆದರೆ ಶನಿ ದೋಷಗಳು, ಅರ್ಧಾಷ್ಟಮ ಶನಿ, ಅದರ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಬಹುದು. ಶನಿದೇವರು ನಮ್ಮ ಜೀವನಕ್ಕೆ ಬರುವಂಥದ್ದು ನಮಗೆ ಕಷ್ಟ ಕೊಡೋದಕ್ಕಲ್ಲ, ನಮ್ಮನ್ನು ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ, ಶಿಸ್ತನ್ನು ಕಲಿಸೋದಕ್ಕೆ, ನಮ್ಮ ಜೀವನದಲ್ಲಿ ಕಳ್ಕೊಂಡಿರುವಂಥದ್ದನ್ನು ಮತ್ತೆ ಪಡ್ಕೊಳ್ಳೋದು ನಮಗೆ ತುಂಬ ಸಲೀಸು, ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಕಷ್ಟಗಳು ಅಂತ ಮನುಷ್ಯನಿಗೆ ಬಂದಾಗ ನಮಗೆ ಗೊತ್ತಾಗ್ಬಿಡುತ್ತೆ, ಒಂದು ಸ್ಪಷ್ಟತೆ ಅನ್ನೋದು ಬರುತ್ತೆ, ತುಂಬ ಗಟ್ಟಿಯಾಗ್ತೀವಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ. ಅದಕ್ಕೆ ಈ ಪರಿಹಾರವನ್ನು ಮುಖ್ಯವಾಗಿ ಮಾಡಿಕೊಳ್ಳಿ. ಈ ಶನಿ ದೋಷಗಳಿಂದ ಆರಾಮಾಗಿ ಹೊರಗಡೆ ಬರಬಹುದು. ಶನಿ ದೋಷಗಳು ಅಂದಾಗ ಭಯ ಜಾಸ್ತಿ ಜನಕ್ಕೆ, ಈ ಕಷ್ಟಗಳು ನಮಗೆ ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಾರೆ. ಆದರೆ ಈ ದಿನ ನೀವು ಎಲ್ಲಾದರೂ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಕೊಡಿ. ಎಷ್ಟೋ ಜನಕ್ಕೆ ಸುಮ್ಮನೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅಂತಹವರು ಎಳ್ಳೆಣ್ಣೆಯನ್ನು ಹಚ್ಕೊಂಡು ಕೈ, ಕಾಲು, ಮುಖಕ್ಕೆ ಪ್ರತಿಯೊಂದು ಕೂಡ ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳಬಹುದು. ಅದಕ್ಕೆ ಎಳ್ಳೆಣ್ಣೆಯನ್ನು ನೀವು ತಗೊಂಡಿದ್ದೆ ದೇಹಕ್ಕೆ ಮಸಾಜ್ ಮಾಡ್ಕೊಳ್ತಾ ಅಭ್ಯಂಜನ ಸ್ನಾನವನ್ನು ಮಾಡಿಕೊಂಡಿದ್ದೆ ಆದರೆ ಕಾಯಿಲೆಗಳಿಂದ ಭಯಪಡ್ತಾ ಇರುವಂಥವ್ರಿಗೆ ಕ್ಲಿಯರಾಗಿ ಚೆನ್ನಾಗಿ ಆರೋಗ್ಯವಂತರಾಗಿ ಇರುವಂಥ ಒಂದು ದಿನಗಳನ್ನು ನಾವು ನೋಡಬಹುದು. ಇನ್ನು ಮುಖ್ಯವಾಗಿ ಕಲ್ಲುಪ್ಪಿನ ಪರಿಹಾರವನ್ನು ರಾತ್ರಿಗೆ ಕಲ್ಲುಪ್ಪಿನ ಪರಿಹಾರವನ್ನು ನಾವು ಮಾಡಿಕೊಂಡಿದ್ದೆ ಆದರೆ ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳನ್ನು, ನೆಗೆಟಿವ್ ಸಮಸ್ಯೆಗಳನ್ನು, ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸುವಂಥದ್ದು, ಮನೆಯನ್ನು ಶುದ್ಧಿ ಮಾಡುವಂಥ ಕೆಲಸ ಮಾಡುತ್ತೆ ಕಲ್ಲುಪ್ಪು. ಯಾವಾಗಲೂ ಪುಡಿ ಉಪ್ಪನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಕಲ್ಲುಪ್ಪು ನಮ್ಮ ಸಮಸ್ಯೆಗಳನ್ನು, ಮನುಷ್ಯನಿಗೆ ಬಂದಿರುವಂಥ ಅತಿ ಕಠಿಣ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಒಂದು ಶಕ್ತಿ ಯಾವುದರಲ್ಲಾದರೂ ಇದೆ ಅಂತ ಹೇಳಿದ್ರೆ ಅದು ಕಲ್ಲುಪ್ಪಲ್ಲಿ ಇದೆ. ಶನಿ ತ್ರಯೋದಶಿಯ ದಿನ ಮುಖ್ಯವಾಗಿ ನೀವು ಸಾಸಿವೆಯನ್ನು ಯಾರಿಗಾದರೂ ದಾನ ಮಾಡಬಹುದು ಸ್ನೇಹಿತರೆ. ಹಾಗೂ ಬ್ಲ್ಯಾಕ್ ಎಳ್ಳು ಬರುತ್ತಲ್ವ, ಅದನ್ನು ದಾನ ಮಾಡಬಹುದು. ಹಾಗೂ ದೀಪದ ಎಣ್ಣೆ ಅಂತ ನಾವು ಈ ಎಳ್ಳೆಣ್ಣೆಯನ್ನು ಬಳಸ್ತೀವಿ, ಅದನ್ನು ಕೂಡ ದೇವಸ್ಥಾನಕ್ಕೆ ಈ ದಿನ ದಾನ ಕೊಟ್ಟಿದ್ದೆ ಆದರೆ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಇದಕ್ಕೆ ಈ ಪರಿಹಾರಕ್ಕೆ ನಾವು ಸಾಸಿವೆಯನ್ನು ಮುಖ್ಯವಾಗಿ ತಗೊಳ್ಬೇಕು. ಪರಿಹಾರ ಶಾಸ್ತ್ರಗಳಲ್ಲಿ ಮನುಷ್ಯನಿಗೆ ಇರುವಂಥ ಸಮಸ್ಯೆಗಳನ್ನು ಅಂದರೆ ನರದೃಷ್ಟಿಯನ್ನು, ಶತ್ರುಗಳ ಭಯ ತುಂಬ ಇರುತ್ತೆ, ಅಂತಹವರು ಸಾಸಿವೆಯನ್ನು ತಗೊಳ್ಳಿ. ಈ ಪರಿಹಾರಕ್ಕಾಗಿ ನಾವು ಈ ವಸ್ತುಗಳನ್ನು ತಗೊಂಡ ಮೇಲೆ ಮುಖ್ಯವಾಗಿ ಅರಿಶಿಣ ಕುಂಕುಮವನ್ನು ತಗೊಳ್ಬೇಕು. ಸಾಲದ ಸಮಸ್ಯೆಗಳಿದೆ, ನಮಗೆ ಗುರುದೋಷ ಇದೆ, ತುಂಬ ಜನಕ್ಕೆ ಗುರುದೋಷ ಏನಾದರೂ ಇದ್ದರೆ ಪ್ರತಿಯೊಂದು ಕೆಲಸದಲ್ಲೂ ನೀವು ಅರ್ಥ ಮಾಡ್ಕೊಂಡ್ಬಿಡಿ, ನಾವು ಏನೇ ಕೆಲಸ ಕೈಗೆತ್ಕೊಂಡ್ರೂ ಕೂಡ ನಮ್ಮ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ. ಮನೆಯಲ್ಲಿ ಚಿಕ್ಕ ಚಿಕ್ಕ ಒಡವೆಗಳಿದ್ದರೂ ಕೂಡ ಗಿರ್ವಿ ಇಡ್ತೀವಿ, ಬಂಗಾರದ ದೋಷಗಳಿರುತ್ತೆ, ಬಂಗಾರವನ್ನು ತಗೊಳ್ಳುವಂಥ ಯೋಗ ಇರೋದಿಲ್ಲ. ತಗೊಂಡಿದ್ದೀವಿ ಅಂತ ಹೇಳಿದ್ರೂ ಕೂಡ ನಮ್ಮ ಹತ್ರ ನಿಲ್ಲೋದೇ ಇಲ್ಲ. ಪ್ರತಿ ಬಾರಿ ಗಿರ್ವಿ ಹೋಗ್ತಾನೆ ಇರುತ್ತೆ, ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆ ಥರ ಎಷ್ಟೋ ಒಡವೆಗಳನ್ನು ಕಳ್ಕೊಂಡಿರ್ತಾರೆ.
ಸುಮಾರು ಜನ ಈಗಿನ ಬೆಲೆಯಲ್ಲಿ ನಾವು ಒಂದು ಸ್ವಲ್ಪನಾದರೂ ಚಿನ್ನ ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೆ ಆ ದೋಷಗಳು ಏನಾದರೂ ಇದ್ದರೆ ಹೋಗ್ಬಿಡುತ್ತೆ. ಇನ್ನು 5 ರೂಪಾಯಿ ಕಾಯಿನನ್ನು ತಗೊಳ್ಳಿ. ಮುಖ್ಯವಾಗಿ ನೀವು ಅರಿಶಿಣ ಕುಂಕುಮ ತಗೊಂಡಾದಮೇಲೆ 5 ರೂಪಾಯಿ, 5 ಅನ್ನುವಂಥ ಸಂಖ್ಯೆ ಲಕ್ಷ್ಮೀ ದೇವಿಗೆ ಪ್ರಿಯಕರವಾಗಿರುವಂಥದ್ದು. ಅದಕ್ಕೆ ಇವುಗಳನ್ನು ನೀವು ಇನ್ನು ನಾವು ಮನೆಯಲ್ಲಿ ಇರುವಂಥ ಪಾತ್ರೆಗಳಲ್ಲಿ ಯಾವುದಾದ್ರೂ ಒಂದು ಬಟ್ಲನ್ನು ತಗೊಳ್ಳಿ, ಚಿಕ್ಕ ಸೈಜಲ್ಲಿ ಇರುವಂಥದ್ದು. ಇದನ್ನು ಮತ್ತೆ ನಾವು ಯೂಸ್ ಮಾಡಬಾರ್ದು, ತಗೊಳ್ಬಾರ್ದು. ಈ ಪರಿಹಾರ ಮಾಡ್ತಾಯಿದ್ದೀವಿ, ಇದನ್ನು ಸೀದಾ ಆ ಬಟ್ಲಲ್ಲಿ ಈ ವಸ್ತುಗಳನ್ನು ಎಲ್ಲವೂ ಹಾಕಿಡ್ತೀವಿ. ಮತ್ತು ಆ ಬಟ್ಲು ಸಮೇತ ನಾವು ಹೊರಗಡೆ ತಗೊಂಡೋಗಿ ಹಾಕಿ ಬರೋದ್ರಿಂದ ಆ ಥರ ನೀವು ನೋಡ್ಕೊಳ್ಳಿ. ಫಸ್ಟೇ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇದನ್ನು ಇಷ್ಟು ವಸ್ತುಗಳನ್ನು ನೀವು ಅದರಲ್ಲಿ ಹಾಕಿ ದೇವ್ರ ಮನೆಯಲ್ಲಿ ಇಟ್ಬಿಡಬೇಕು. ಈ ಥರ ಇಟ್ಟಾಗ ನಿಮ್ಮ ಮನೆಯಲ್ಲಿ ಏನೇ ಒಂದು ಸಮಸ್ಯೆಗಳಿದ್ದರೂ ಕೂಡ, ಎಷ್ಟೋ ಜನ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರ್ತಾರೆ, ಮನೆಯವರ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂತಹವರ ಮನಸ್ಸನ್ನು ತಿಳಿಗೊಳಿಸುತ್ತೆ, ಕಷ್ಟಗಳಿಂದ ಪಾರು ಮಾಡುತ್ತೆ. ಇದನ್ನು ಇಟ್ಟು ಮಾರನೇ ದಿನ ತಗೊಂಡೋಗಿ ನೀವು ಯಾರು ತುಳಿದೇ ಇರುವ ಕಡೆ ಅದರಲ್ಲಿ ಇರುವಂಥ ಪ್ರತಿ ವಸ್ತುವನ್ನು ಕೂಡ ಬಿಟ್ಟು ವಾಪಸ್ ಬರಬೇಕು. ಅರಿಶಿಣ ಹಾಗೂ ಕುಂಕುಮ ನಮಗೆ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಸೂಚನೆ ಕೊಡುತ್ತೆ. ಮುಖ್ಯವಾಗಿ ಅವುಗಳನ್ನು ಕೂಡ ಬಳಸಿ. ಇನ್ನು ಈ ದಿನ ಶನಿ ತ್ರಯೋದಶಿಯ ದಿನ ನಿಮ್ಮ ಅಕ್ಕಿ ಡಬ್ಬ ಅಂದರೆ ಅದರ ಒಳಗಡೆ ಅರಿಶಿಣದ ಕೊಂಬು ಹಾಗೂ ಒಂದು ಬಟ್ಲಡಿಕೆ, 1 ರೂಪಾಯಿ ಕಾಯಿನು, ಇಷ್ಟು ವಸ್ತುಗಳನ್ನು ಒಂದು ಗಂಟು ಕಟ್ಟಿ ಒಂದು ನೀವು ಹಳದಿ ಬಟ್ಟೆಯಲ್ಲಿ ಹಾಕಿ ಈ ವಸ್ತುಗಳನ್ನೆಲ್ಲವೂ ಸೇರಿಸಿ ಅಕ್ಕಿ ಡಬ್ಬದಲ್ಲಿ ಇಟ್ಟಿದ್ದೆ ಆದರೆ ಸದಾಕಾಲ ಅನ್ನಪೂರ್ಣೇಶ್ವರಿ ಮನೆಯಲ್ಲಿ ನೆಲೆಸ್ತಾಳೆ ಸ್ನೇಹಿತರೆ. ಎಷ್ಟೋ ಜನ ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದುಬಿಟ್ರೆ ನಾವು ಆ ಸಮಯಕ್ಕೇ ನಮ್ಮ ಮನೆಯಲ್ಲಿ ಏನೂ ಇರೋದಿಲ್ಲ. ಕೆಲವೊಂದು ಬಾರಿ ಏನಾದರೂ ಮಾಡಿ ಇಡಬೇಕು ಅಂತ ಆಸೆ ಇದ್ದರೂ ಕೂಡ ಆ ಥರ ಪರಿಸ್ಥಿತಿ ಬಂದುಬಿಡುತ್ತೆ, ಬಡತನ ಬಂದುಬಿಟ್ಟಿರುತ್ತೆ. ಅವುಗಳನ್ನು ಹೋಗಲಾಡಿಸೋದಕ್ಕೆ ಇದನ್ನು ಮಾಡಿಕೊಳ್ಳಿ. ಈ ಥರ ಇಡೋದ್ರಿಂದ ಸದಾಕಾಲ ಮನೆಯಲ್ಲಿ ಯಾರು ಯಾವುದೇ ಸಮಯಕ್ಕೆ ಬಂದರೂ ಕೂಡ ಆರಾಮಾಗಿ ಅವ್ರಿಗೆ ನಾವು ಏನಾದರೂ ಕೊಟ್ಟು ಊಟ ಮಾಡಿಸಿ ಕಳಿಸಬಹುದು. ಇಷ್ಟನ್ನು ನೀವು ಮಾಡಿಕೊಳ್ಳಿ.